ಅಂದ್ರೆ ಹಾಡು ಅಥವಾ ಮಾತು ಜೊತೆಗೆ ಹಾಡುಗಳು ಒಂದಷ್ಟು ಹೋಗ್ತಾ ಇರ್ತದೆ. ನಿನ್ನೆ ದಿವಸ ನಡೆದ ಈ ಜೂಜಿನಲ್ಲಿ ನಮ್ಮ ಐವರನ್ನಲ್ಲದೆ ಪಾಂಚಾಲಿಯನ್ನು ಸಹ ಸೋತಿರುತ್ತೇನಪ್ಪ ಅಂತ ಹೇಳೋದಕ್ಕೆ ಹಾಡು ಹೇಳಿಬಿಟ್ಟು ಆಮೇಲೆ ಮಾತು ಶುರು. ಸೊ ಫೈನ್ ಫೈನ್ ಫೈನ್. ನೋಡಿ, ಇದು ಹೇಗೆ ಅವಿನಾಭಾವ ಸಂಬಂಧ ಇರುತ್ತೆ ಅಂದ್ರೆ ರಂಗಭೂಮಿನಲ್ಲಿ ಅಥವಾ ಒಂದು ಕಲೆಯಲ್ಲಿ ಮಾತು ಮುತ್ತು ಹಾಡಿಗೆ ಅಂತಂದು ಹೇಳಿ. ಸರಿ, ಇಷ್ಟೆಲ್ಲ ಇದ್ರ ಜೊತೆಗೆ ಈ ಹೆಣ್ಣು ಮಕ್ಕಳು ಪದಗಳು ಅಂತ ಹೇಳಿದ್ರಿ, ಬೇರೆ ಬೇರೆ ಆಗಿರ್ತದೆ, ವಿಭಿನ್ನವಾಗಿರ್ತವೆ, ಆಯಾ ಸನ್ನಿವೇಶಕ್ಕೆ ತಗ್ಗಟ್ಟಾಗಿರ್ತದೆ. ಜೊತೆಗೆ ನೀವು ಹೇಳಿದ್ದು ಈ ನಮ್ಮ ಜಾನಪದ ಜೀವಾಳ ಬೆನ್ನೆಲುಬೆ ಅವರು ಅಂತಂದು ಹೇಳಿದ್ರಿ, ಉಟ್ಕೊಂಡಿದ್ದೆ ಅಲ್ಲಿಂದ ಅಂತಂದು ಹೇಳಿದ್ರಿ. ಆ ಪದಗಳು ಯಾವ್ದಾದ್ರು ಒಂದು ಹಾಡ್ಬೋದಾ ಅಂತ? ನಮ್ಮ ತಾಯಿ ಮತ್ತೆ ನಮ್ಮ ದೊಡ್ಡಮ್ಮ ನಾವು ಚಿಕ್ಕಂದಿನಿಂದಲೂ ಅಲ್ಲಿ ಹೋಗ್ಬಿಟ್ಟು ಈಗ ಹೆಣ್ಣು ಮಕ್ಕಳು ಗುಡಿಸ್ಲಾಕೋದು ಅಥವಾ ಹೊಸಿಗೆ ಕಾರ್ಯಕ್ರಮ ಅಂತ ಕರೀತಾರೆ. ನಮ್ಮಲ್ಲಿ ಕಾಡುಗೋಲರಲ್ಲಿ ವಿಶೇಷವಾಗಿ ಅದನ್ನ ಮಹಿಳೆ ತಕ್ಷಣ ಹೆಣ್ಣು ಮಕ್ಕಳಿಗೆ ಕಾರ್ಯಕ್ರಮ ಮಾಡ್ತಾರೆ. ಅಂತ ಟೈಮಲ್ಲಿ ಮತ್ತೆ ಈ ಮದುವೆ ವಿವಾಹ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಈ ಹಸೆ ಬರೆಯುವಂತ ಒಂದು ಸಂಪ್ರದಾಯ, ಒಂದು ಕಂಬಳಿಯನ್ನ ಹಾಸ್ಬಿಟ್ಟು ಅದರ ಮೇಲೆ ಅಕ್ಕಿನಲ್ಲಿ ಹಸೆಗಳನ್ನ ಬರುವ ಚಿತ್ತಾರವಾಗಿ ಸೂರ್ಯನ ಚಿತ್ರ, ಚಂದ್ರನ ಚಿತ್ರ, ಈ ರೀತಿಯಾಗಿ ಹಸೆ ಬರೆಯುವಂತ ಒಂದು ಸಂಪ್ರದಾಯ ಇದೆ. ಅಂತ ಟೈಮಲ್ಲಿ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ತಾಯಿ ಹೇಳ್ತಿದ್ದಂತ ಹಾಡು ಒಂದು ನೆನಪು ಬರ್ತದೆ. ಆ ಬರಿಬೇಕಾದ್ರೆ ಯಾವ್ದು ಹಾಡ್ತಾರೆ, ಒಂದು ಬರಿ ಅಂದ್ರೆ ಒಂಬತ್ತೇ ಬರದಾಳೋ, ಒಂಬತ್ತರ ನಡುವೆ ಕೊಡಲೋಡಿ, ಒಂಬತ್ತರ ನಡುವೆ ಕೊಡಲೋಡಿ, ಒಂಬತ್ತರ ನಡುವೆ ಕೊಡಲೋಡಿ, ಪಾಂಡವರ ಸಿಂಧಿ ಯಾಚರದ ಬರುದಾಳು, ಸಿಂಧಿ ಯಾಚರದ ಬರುದಾಳು. ಆ ಬರೆಯೋದನ್ನೇ ಒಂದು ಪದ ಒಂದು ಹಾಗಾಗಿ ನೋಡಿ, ನೀವು ಹೇಳ್ತಾ ಇದ್ರೆ ಆಗ್ಲೇ ನೋಡಿದ್ರೆ ಬಯಲಾಟದ್ದು ಅಥವಾ ಸಣ್ಣಾಟ ದೊಡ್ಡ ತಗೊಂಡು ಅದೇ ಬೇರೆ ತರ ಇತ್ತು ದಾಟಿ, ಇದ್ರನ್ನೇ ದಾಟಿ ಬೇರೆ ಇದೆ. ಜನಪದದಲ್ಲಿ ನಮ್ಮ ಕಲೆಯಲ್ಲಿ ಎಷ್ಟು ಪ್ರಕಾರಗಳಲ್ಲಿ ಬರ್ತದೆ ಅನ್ನೋದಕ್ಕೆ ಒಂದೇ ವೇ ಅಲ್ಲ, ಅದು ವಿಶಾಲವಾಗಿ ಹರಡ್ಕೊಂಡಿರ್ತದೆ ಅನ್ನೋದಕ್ಕೆ ನಿಮ್ಮ ರಾಗ ದಾಟಿನೇ ಸಾಕ್ಷಿ ಅಂತಂದು ಹೇಳ್ಬೋದು ಅಂತ ಹೇಳಿ. ಈ ಹಸೆ ಬಂದ ಮೇಲೆ ಈ ಮದುಮಗ ಅಥವಾ ಮೊದಲಿಗಿತ್ತಿಯನ್ನ ಕೂರಿಸಿ ದೃಷ್ಟಿ ತೆಗೆಯುವಂತ ಸಂದರ್ಭ, ಅರಿಶಿನವನ್ನ ಮೈಯೆಲ್ಲ ಹಚ್ಚುವಂತ ಸಂದರ್ಭದಲ್ಲಿ ಒಂದು ಹಾಡನ್ನು ಹಾಡ್ತಾರೆ. ಒಳಗೆಯಿಂದ ತೋಗ ತಂದೆ ಒಳಗೆ ಆರೋಗ್ಯ ತಪ್ಪರದ ಸೋಬಾನೆಯಲ್ಲಿ ತಪ್ಪರದ ಬೆರಡಾರು ತವರ ಕೈಯ ತಂದೆ ಬೆಳಿಗ್ಯಾಳು, ಸೋ ಎನ್ನೀರೆ ಸೋಬಾನೆ ಎನ್ನೀರೆ ನನಗೀಗ ಅನ್ನಿಸ್ತಾ ಇದೆ, ಈ ಹಾಡು ನೀವು ಹಾಡಿದ್ರಲ್ಲ ಈಗ, ಈ ಎರಡು ಹಾಡುಗಳಲ್ಲಿ ನಿಮ್ಮ ತಾಯಿನೋ ದೊಡ್ಡಮ್ಮನೋ ಅಜ್ಜಿರೋ ಪವಾಡ ಹೇಗೆ ನಿಮ್ಮಲ್ಲಿ ಬೀರಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆಗ್ತದಲ್ಲ. ನಮ್ಮ ಯುವಜನತೆಗೆ ನಮ್ಮ ದೇಶೀಯ ಕಲೆಗಳ ಬಗ್ಗೆ ಕೇಳ್ತಾರೆ, ಏನು ಉಪಯೋಗ ಇದೆ ನಮ್ಗೆ ಇದರಿಂದ, ಯಾಕೆ ನಾವು ಅದನ್ನ ಬೆಳೆಸ್ಕೊಳ್ಬೇಕಾಗ್ತದೆ? ಈಗ ಹೇಳೋದಾದ್ರೆ ಒಂದು ಉದಾಹರಣೆಗೆ ನಮ್ಮ ದೊಡ್ಡಮ್ಮ ಅಥವಾ ನಮ್ಮ ಹಿರಿಯರು ಅವ್ರು ಆಡ್ತಿರುವಂತ 300-400 ತ್ರಿಪದಿಗಳನ್ನ ನಿರಾರ್ಗಳವಾಗಿ ಯಾವುದೇ ನೋಡ್ಕೊಳ್ಳದೆ ಹೆಬ್ಬೆಟ್ಟು ತಿರುಗಿ ಮತ್ತೆ ಅವ್ರು ಯಾರು ಓದಿಲ್ಲ, ಬಾಯಿಂದ ಬಾಯಿ ಹಿಂಗೆ ತಲೆಮಾರಿಂದ ತಲೆಮಾರಿ ಬಂದಿರಂತ ಹಾಡುಗಳನ್ನ ಸಂರಕ್ಷಣೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಕಸ್ಮಾತ್ ಅವ್ರು ಏನಾದ್ರು ಇವತ್ತು ಜೀವ ಬಿಟ್ರೆ ಅವೆಲ್ಲ ನಶಿಸಿ ಹೋಗ್ತವೆ. ಒಂದು ಪದನೂ ಮುಂದಿನವ್ರಿಗೆ ಈಗಿನ ಪೀಳಿಗೆಗೆ ಬರಲ್ಲ. ಅದಕ್ಕಾಗಿ ಅದನ್ನ ಸಂರಕ್ಷಣೆ ಮಾಡಕ್ಕಾಗಿ ಮುಂದಿನ ಪೀಳಿಗೆಗೆ ಉಳಿಸಕ್ಕಾಗಿ ಆದ್ರೂ ಕೂಡ ಯುವ ಜನತೆ ಅದನ್ನ ನಮ್ಮ ಪಾಠ ಬರ್ಕು ನೀವು ಉದ್ಯೋಗ ಏನಾದ್ರೂ ಮಾಡ್ಕೊಳ್ಳಿ, ಅದ್ರ ಜೊತೆಗೇನೆ ಈ ಜನಪದ ಕಲೆಯನ್ನ ಉಳಿಸಿ ಬೆಳೆಸುವಂತ ಒಂದು ಹವ್ಯಾಸವನ್ನ ಬೆಳೆಸ್ಕೊಳ್ಳಿ ಅಂತ ನಾವು ಯುವ ಜನತೆಗೆ ಖಂಡಿತ ಬಹಳ ಮುಖ್ಯ ಸರ್ ತಾವು ಹೇಳ್ತಾರೆ. ಯಾಕೆಂದ್ರೆ ಹಿಂದಿನವರು ಸಾಹಿತ್ಯವನ್ನ, ಸಂಸ್ಕೃತಿಯನ್ನ, ಕಲೆಯನ್ನ ಕೊಟ್ಟಿದ್ದಾರೆ. ಅದನ್ನ ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿದೆ. ಆ ನಿಟ್ಟಿನಲ್ಲಾದ್ರೂ ಇವತ್ತಿನ ಯುವ ಜನತೆ ಕಲೆಗಳ ಜೊತೆಗೆ ನಾವು ಸಹಕರಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅದರಿಂದ ನಮಗೆ ತೃಪ್ತಿ ಕೂಡ ಸಿಗ್ತದೆ, ಇದರೊಳಗಡೆ ಸಿಗುತ್ತೆ. ಆ ಮನರಂಜನೆ ಸಿಗ್ತಕ್ಕಂಥದ್ದು ಬೇರೆ ಎಲ್ಲಿ ಸಿಗಲ್ಲ. ಹಾಗಾಗಿ ನಮ್ಮ ಇವತ್ತಿನ ಯುವ ಒಳ್ಳೆ ವಿಚಾರವನ್ನು ಹೇಳಿದ್ದಾರೆ ನಮ್ಮ ಹಿರಿಯ ಕಲಾವಿದರು. ಸೊ ಒಂದು ನಿಟ್ಟಿನಲ್ಲಿ ತಗೊಂಡಾಗ ಈ ಹಿಂದಿನ ಕಲೆಗಳಲ್ಲಿ ನಿಮ್ಮ ಬಾಲ್ಯಾವಸ್ಥೆನಲ್ಲಿ ನೋಡಿದ್ರಲ್ಲ ಕಲೆಗಳು, ಇವಾಗಿನ ಕಲೆಗಳು ಏನು ವ್ಯತ್ಯಾಸ ಕಾಣಬಹುದು? ಹಿಂದಿನ ಕಲೆಗಳು ಒಂದು ವಾಸ್ತವಾಂಶಗಳನ್ನ ಒಳಗೊಂಡಿತ್ತು. ಅಂದ್ರೆ ಅವ್ರಿಗೆ ಒಂದು ಡ್ರೆಸ್ ಕೋಡ್ ಇಟ್ಕೊಂಡು ಮಾಡ್ಬೇಕು ಕಲೆಗಳು, ಅಥವಾ ಇಲ್ಲೇ ಮಾಡ್ಬೇಕು ಕಲೆನ, ವೇದಿಕೆಯಲ್ಲೇ ಮಾಡ್ಬೇಕು ಅನ್ನೋ ಒಂದು ದೃಷ್ಟಿಕೋನ ಅವ್ರಿಗೆ ಇರ್ಲಿಲ್ಲ. ಅವ್ರು ಏನಂದ್ರೆ ಒಂದು ಸುಗ್ಗಿ ಬಂತ, ಒಂದು ಹಬ್ಬ ಬಂತ, ಅಲ್ಲೇ ಅಟ್ಟಿ ಮುಂದೆ ಅಥವಾ ಅಂಗಳದೆಲ್ಲ ಕುತ್ಕೊಂಡು ಎಲ್ಲ ಸಮುದಾಯ ಸೇರ್ಬಿಟ್ರು, ಸಮೂಹ ಸೇರ್ಬಿಟ್ರು ಅಂದ್ರೆ ಅಲ್ಲೇ ಶುರು ಮಾಡ್ಕೊಂಡ್ಬಿಟ್ರು. ಒಂದು ಸೋಬಾನೆ ಆಗಲಿ, ಒಂದು ಕೋಲಾಟ. ಇವತ್ತು ಆ ಕಲೆಗಳು
ಯಾವ ಮಟ್ಟಕ್ಕೆ ಸರ್ಕಾರದ ಮಟ್ಟದಲ್ಲಿ ಇರ್ಬೋದು ಅಥವಾ ಒಂದು ಬೇರೆ ಸಮುದಾಯದ ವೇದಿಕೆಗಳ ಮಟ್ಟದಲ್ಲಿ ಇರ್ಬೋದು, ಇವತ್ತು ವೇದಿಕೆ ಮತ್ತೆ ಅದಕ್ಕೊಂದು ಡ್ರೆಸ್ ಕೋಡ್, ವಸ್ತ್ರ ವಿನ್ಯಾಸ, ಮತ್ತೆ ಅದಕ್ಕೊಂದು ಕಲರ್ ಅಟ್ರಾಕ್ಷನ್. 6ರಲ್ಲಿ ನಾನು ಬಿಡುವಿನ ವೇಳೆಯಲ್ಲಿ ನಾನು ಶಾಲಾ ಕಾಲೇಜ್ ಟೈಮಲ್ಲೇನೆ ನಮ್ಮ ದೊಡ್ಡಮ್ಮರ ಹತ್ರ ಕುತ್ಕೊಂಡು ನಮ್ಮ ಸಂಗಡಿಗರು, ನಮ್ಮ ದೊಡ್ಡಮ್ಮರು, ಅವ್ರ ಸಂಗಡಿಗರೆಲ್ಲ ಆಡ್ತಿದ್ದಂತ ವೀರಬೋರಣ್ಣ ಅಂತ ವೀರಗಾರ ನಮ್ಮಲ್ಲಿ ಆಡೋದ್ರಲ್ಲಿ ಒಂದು ಮೆರೆಯರು ಗೊಲ್ಬು ಅಂತ ಬರ್ತಾರೆ ಅವ್ರ ಬೆಡಗನವರು. ಅವರು ವೀರಬೋರಣ್ಣನ ಆರಾಧಕ. ಪಶು ಸಂಗೋಪನೆ ಇದರಲ್ಲಿ ವೀರಬೋರಣ್ಣ ಎತ್ತಿದ ಕೈ. ಅವರು ಹಸುಗಳನ್ನ ಮೇಯಿಸ್ಲಿಕ್ಕೆ ಅಂತ ಹೋದಂತ ಸಂದರ್ಭ ಮನೆ ಬಿಟ್ಟಾಗ್ಲಿಂದ ಅವರು ಸಾಯುವವರೆಗೆ ಒಂದು ಹಾಡುಗಳನ್ನು, ಒಂದು ತ್ರಿಪದಿ, 300 ತ್ರಿಪದಿಗಳನ್ನ ನಮ್ಮ ದೊಡ್ಡಮ್ಮ ಮತ್ತು ಸಂಗಡಿಗರು ಆಡಿದಂತ 300 ತ್ರಿಪದಿಗಳನ್ನ ಮೂಲ ದಾಟಿಯಲ್ಲಿ ಆಡಿದಂತನ್ನ ನಾವು ಸಂಗ್ರಹ ಕರ್ಕೊಂಡು ಸಂಗ್ರಹ ಮಾಡಿ ಅದನ್ನ 2012ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಪಾವಡ ವತಿಯಿಂದ ಡಾಕ್ಟರ್ ಚಿತ್ತಯ್ಯ ಪೂಜಾರ್ ಅವರ ಸಹಕಾರದಿಂದ ನಾನು ಇದನ್ನ ಬಿಡುಗಡೆ ಮಾಡಿದ್ದೀನಿ. ಇದು ಇವತ್ತು ದಾವಣಗೆರೆ ವಿಶ್ವವಿದ್ಯಾಲಯದ ಎಂಪಿಲ್ ಪದವಿಗೆ ಪಠ್ಯ ವಿಷಯವಾಗಿ ಸಹ ಬರ್ತಾ ಇದೆ ಅಂತ ಸಂತೋಷ ಆಯ್ತು ಡಾಕ್ಟರ್ ಚಿತ್ತಯ್ಯ ಪೂಜಾರ್ ಅವರಿಂದ ಕೇಳಲ್ಪಟ್ಟೆ. ಓಕೆ, ಬಹಳ ಸಂತೋಷದ ವಿಚಾರ. ಫೈನ್ ಸರ್, ಕಂಗ್ರಾಟ್ ಸರ್, ನಾವು ಹೇಳ್ತೀವಿ. ಒಳ್ಳೇದು. ಬಟ್ ಈ ತರ ಆದಾಗ ಏನೊಂದು ಶ್ರಮ ವಹಿಸಿದಾಗ ಎಲ್ಲೋ ಒಂದ್ ಕಡೆ ಜೀವಂತವಾಗಿ ಉಳಿತದೆ ಅಂದಾಗ ಬಹಳ ಸಂತೋಷ ಆಗುತ್ತಲ್ಲ. ಹೌದು ಸರ್, ಇಂತಹ ವೀರಗಾರರ ಪದಗಳನ್ನ ನಮ್ಮಲ್ಲಿ ಈಗಾಗಲೇ ಹೇಳಿದೆ ನಾನು ಆಲೋಯುವ ಹಬ್ಬದ ಸಂದರ್ಭದಲ್ಲಿ ಈ ರೀತಿ ನಾನು ಸಾಕಷ್ಟು ರಾಜ್ಯ ಮಟ್ಟದವರೆಗೂ ಹಲವಾರು ಕಾರ್ಯಕ್ರಮಗಳು ರಾಜ್ಯಾದ್ಯಂತ ಈಗಲೂ ಸಹ ಓಡಾಡ್ತಾ ಇದ್ದೀನಿ. ರಾಜ್ಯ ಮಟ್ಟದವರೆಗೂ ಯುವಜನ ಮೇಳ ಕೊಂಡಾಯ್ತು, NSS ಕೊಂಡಾಯ್ತು. ಅದೇ ರೀತಿಯಾಗಿ ನನ್ನನ್ನು ಗುರುತಿಸಿ ಇತ್ತೀಚೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಹ ತುಮಕೂರಿಂದ ನಮಗೆ ಜಿಲ್ಲಾಡಳಿತ ಕೊಡ್ತು ಇತ್ತೀಚೆಗೆ. ಅದೇ ರೀತಿಯಾಗಿ ನಮ್ದು 2001ರಲ್ಲಿ ಈ ಇದು ನಮ್ದು ಯಾವುದು ಯವನಿಕ ನೆಹರು ಯುವ ಕೇಂದ್ರ, ಅದು ನನ್ನ ಕಲೆ ಮತ್ತು ಸಂಸ್ಕೃತಿ ಇದನ್ನೆಲ್ಲ ಗುರುತಿಸಿ 2001ರಲ್ಲಿ ಯುವ ಪ್ರಶಸ್ತಿ, ಜಿಲ್ಲಾ ಯುವ ಪ್ರಶಸ್ತಿ 2001ರಲ್ಲೇ ಕೊಟ್ಟಿತ್ತು. ಬಹಳ ಖುಷಿ ಅನ್ಸುತ್ತೆ. ಇತ್ತೀಚೆಗೆ ನಮ್ಮ ಜಾನಪದ ಸಾಧಕ ಶ್ರೀ ಮತ್ತೆ ರಾಜ್ಯ ಮಟ್ಟದ ಇವರು ನಮ್ಮ ಜಾನಪದ ಒಕ್ಕೂಟ ಮೈಸೂರಿನ ರಾಜ್ಯ ಮಟ್ಟದ ಒಂದು ಜಾನಪದ ಸಾಧಕ ಪ್ರಶಸ್ತಿ ಕೊಟ್ಟರು. ಆಮೇಲೆ ಇಲ್ಲಿ ಟ್ರಸ್ಟ್ಗಳು ಮತ್ತೆ ಸಂಘ ಸಂಸ್ಥೆಯವರು ಸಾಕಷ್ಟು ಜನ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನ ಇತ್ತೀಚೆಗೆ ಕೊಟ್ಟಿದ್ದಾರೆ. ಈ ಕಲೆಯನ್ನ ಮುಂದುವರಿಸಬೇಕು, ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಹಂಬಲ ನಮಗಿದೆ. ಒಂದು ಹವ್ಯಾಸವಾಗಿ ಮತ್ತು ವೃತ್ತಿಯಾಗಿ ಇದನ್ನ ಮುಂದೆ ಕೊಂಡೊಯ್ಬೇಕು. ಬೇರೆಯವರಿಗೆ, ಯುವ ಪೀಳಿಗೆಗೆ ಈ ಕಲೆಯನ್ನು ಸಾಧುವಾದಷ್ಟು ಎಷ್ಟಾಗುತ್ತೋ ಅಷ್ಟು ನಾವು ದಾರ ಎರಿಬೇಕು ಅನ್ನೋ ಒಂದು ಹಂಬಲ ನಮಗೆ. ಬಹಳ ಸಂತೋಷ ಸರ್, ನೀವು ನಿಜವಾದ ಕಲಾವಿದರಾಗಿದ್ದೀರಾ. ಮತ್ತಷ್ಟು ಪ್ರಶಸ್ತಿಗಳು ಬರಲಿ, ಪುರಸ್ಕಾರಗಳು ಸಿಗಲಿ ಅಂತ ಕೂಡ ನಮ್ಮ ವಾಹಿನಿ ಕಡೆಯಿಂದ ನಾವು ಕೂಡ ಆಸೆ ಪಡ್ತೀವಿ. ಈ ಯುವಜನ ಮೇಳಗಳು ಅಂತ ಹೇಳಿದ್ರಿ, ಮೊದಲಿಗೆ ಯುವಜನ ಮೇಳಗಳು ಯುವಕರಲ್ಲಿ ಒಂದು ಅನ್ನೋದು ಕಾಣಿಸ್ತಾ ಇತ್ತು. ಅಲ್ಲಿ ಒಂದು ಎಲ್ಲರೂ ಒಟ್ಟಿಗೆ ಸೇರ್ತಾ ಇದ್ರು, ಕಲೆಗಳನ್ನು ಅಭಿವೃದ್ಧಿ ಆಗ್ತಾ ಇತ್ತು, ಆಮೇಲೆ ಒಳ್ಳೆಯ ರೀತಿಯ ಮನರಂಜನೆ ಸಿಗ್ತಾ ಇತ್ತು. ಇದೆಲ್ಲ ಇತ್ತು ನಿಮ್ಮ ಕಾಲದಲ್ಲಿ. ನೀವು ಖುಷಿ ಪಡ್ತಾ ಇದ್ದೀರಾ ಅವಾಗ ಇತ್ತು ಅಂತಂದೇಳಿ. ನನ್ನ ಕಲೆಗೆ ಅದೂ ಒಂದು ಕೂಡ ಬುನಾದಿ ಅಂತ ಕೂಡ ಹೇಳ್ತಾ ಇದ್ದೀರಾ. ಬಟ್ ಇತ್ತೀಚೆಗೆ ನಿಲ್ಲಿಸ್ಬಿಟ್ಟಿದಾರಲ್ಲ ಯುವಜನ ಮೇಳಗಳು. ಕಲಿಕೆ ಇತ್ತು ಅಲ್ಲಿ, ಸಂಭ್ರಮ ಇತ್ತು ನಮ್ಗೆ, ಸಾಕಷ್ಟು ಕಲಿಕೆ ಯುವಜನ ಶಿಸ್ತು, ನಮ್ಗೆ ಕಲೆನ ಕಲಿಸ್ಕೊಡ್ತಾರೆ, ಜೀವನ ರೂಪಿಸ್ಕೊಡ್ತು. ಒಂದೊಂದು ಭಾಗದ ಕಲೆಗಳೆಲ್ಲವನ್ನೂ ಕೂಡ ಅಲ್ಲಿ ಬಂದಾಗ ನೋಡೋಕೆ, ಕಲಿಯೋಕೆ ಅವಕಾಶ ಸಿಕ್ತು. ಒಂದೇ ವೇದಿಕೆಯಲ್ಲಿ ಇಡೀ ರಾಜ್ಯದೆಲ್ಲ ಪ್ರತಿಭೆಗಳಿದೆ ಹಳ್ಳಿಗಳಲ್ಲಿ. ಅಂತವೆಲ್ಲ ವೇದಿಕೆಗೆ ಬರಬೇಕು ಅಂದ್ರೆ, ಅಂತವ್ರಿಗೆಲ್ಲ ಅವಕಾಶ ಕೊಡ್ಬೇಕಂದ್ರೆ ಹಳ್ಳಿ ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಇಂಥ ವೇದಿಕೆಗಳನ್ನ ಸೃಷ್ಟಿ ಮಾಡಬೇಕು. ಜನಪದ ಮೇಳಗಳು ಅಥವಾ ಯುವಜನ ಮೇಳಗಳು, ಈ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ರೆ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಈ ಕಲೆಗಳನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಳಿಸಿ ಬೆಳೆಸ್ಕೊಂಡು ಹೋಗ್ಬೋದು ಅನ್ನೋ ನನ್ನ ಅಭಿಪ್ರಾಯ. ಎಸ್, ಖಂಡಿತ ಸರ್, ಕರೆಕ್ಟ್, ನಿಜವಾದ ಮಾತಿದೆ. ಯಾಕೆ ಅಂತಂದ್ರೆ ಕಲೆಗಳ ಹುಟ್ಕೊಳ್ಳೋದೇ ಗ್ರಾಮೀಣ ಭಾಗದಿಂದ. ಜೊತೆಗೆ ಕಲೆಗಳನ್ನ ನಾವು ಉಳಿಸ್ಬೇಕು ಅಂತಂದ್ರೆ ಆ ಕಲಾವಿದರಿಗೆ ಪ್ರಾಶಸ್ತ್ಯ ಅಥವಾ ಅವ್ರಿಗೊಂದು ಪುರಸ್ಕಾರ ಸಿಗ್ಬೇಕು, ಅವಕಾಶ ಸಿಗ್ಬೇಕು ಅಂದ್ರೆ ಇಂಥ ಮೇಳಗಳು, ಉತ್ಸವಗಳು ನಡೀದ್ರೇನೆ, ವೇದಿಕೆಗಳು ಒದಗಿಸ್ಕೊಟ್ಟಾಗ. ಹೌದು ಹೌದು, ನಿಜ. ಅವ್ರಿಗೊಂದು ಅವಕಾಶ ಸಿಗುತ್ತೆ, ಅವ್ರ ಕಲೆ ಪ್ರತಿಭೆಯನ್ನ ತೋರಿಸ್ಕೊಳ್ಳೋಕೆ ಅವಕಾಶ ಸಿಗುತ್ತೆ. ಯಾಕಂದ್ರೆ ಈಗ ಎಷ್ಟೋ ಜನಕ್ಕೆ ಪಾಪ ಒಂದು ನಗರ ಪ್ರದೇಶಗಳಲ್ಲಿ ವೇದಿಕೆಗಳಲ್ಲಿ ಪ್ರದರ್ಶನ ಮಾಡುವಂತ ಶಕ್ತಿ ಅವ್ರಿಗೆ ಇರಲ್ಲ. ನಿಜವಾಗಿ ನಾವೇನ್ ಮಾಡಬೇಕು, ಸಮುದಾಯದಿಂದ, ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಇರುವಂತದ್ದು ಜನಪದ. ಅದು ಆಗ್ಬೇಕು ಅಂದ್ರೆ, ಸಾಕಾರಗೊಳ್ಬೇಕು ಅಂದ್ರೆ ಸಮುದಾಯದಲ್ಲಿ, ಹಳ್ಳಿ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ವೇದಿಕೆಗಳನ್ನ ಮಾಡಿಕೊಟ್ರೆ ಅವ್ರಿಗೆ ಅವಕಾಶ ಸಿಗುತ್ತೆ, ಅಂತ ಪ್ರತಿಭೆಗಳು ಹೊರಬರೋಕ್ಕೆ, ಕಲೆ ಉಳಿಯಕ್ಕೆ ಸಾಧ್ಯ ಆಗುತ್ತೆ ಅಂತ. ಖಂಡಿತ ನೋಡಿ, ನಿಜವಾದ ಮಾತಿದೆ. ಯಾಕೆ ಅಂತಂದ್ರೆ ವೇದಿಕೆಗಳು ಅಲ್ಲಿ ಸೃಷ್ಟಿ ಆಗಬೇಕು, ಅಲ್ಲಿ ಅವಕಾಶಗಳು ಬೇಕು. ಒಂದಷ್ಟು ಜನ ಯಾರ್ಯಾರು, ನಾನು ಮೊದಲೇ ಹೇಳ್ದಂಗೆನೆ ಪ್ರತಿಯೊಬ್ಬ ಮನುಷ್ಯರಲ್ಲಿ ಕೂಡ ಒಂದೊಂದು ರೀತಿಯ ಕಲೆ ಇರ್ತದೆ. ಸೊ ಹಾಗಾಗಿ ನಮ್ಮ ಭವ್ಯ ಭಾರತ ನಾಡು ಕಲೆಗಳ ಬೀಡು ಇದು. ಅದರಲ್ಲೂ ವಿಶೇಷವಾಗಿ ಕರುನಾಡು ಕರ್ನಾಟಕ ಕಲೆಗಳಿಗೆ ತೌರೆ ಅಂತಂದು ಹೇಳ್ಬೋದು.
ಇಂಥವು ನಡಿಬೇಕು, ಸರ್ಕಾರಗಳು ಇತ್ತ ಗಮನ ಹರಿಸ್ಬೇಕು ಅಂತ ಕೂಡ. ಉಯ್ಯಾಲಿ ಸಣ್ಣ ಆದನಿಯೋಳೆ ಉಯ್ಯಾಲೋ ಬಣ್ಣದು ಉಯ್ಯಾಲೋ ಸಿರಿಗಂಧದಳಂಬೋದಿ ಉಯ್ಯಾಲೋ ಉಯ್ಯಾಲೋ ಬಣ್ಣದು ಉಯ್ಯಾಲೋ ಸಿರಿಗಂಧದಳಂಬೋದಿ ಉಯ್ಯಾಲೋ ಜಂಪಲೆ ಹಾಡೋಳೆ ಜಂಪಲೆ ಪಾಡೋಳೆ ಜಂಪಲಿ ದಣ್ಣ ಆದನಿಯೋಳೆ ಉಯ್ಯಾಲೋ ಬಣ್ಣದು ಉಯ್ಯಾಲೋ ಸಿರಿಗಂಧದಳಂಬೋದಿ ಉಯ್ಯಾಲೋ ಉಯ್ಯಾಲೋ ಬಣ್ಣದು ಉಯ್ಯಾಲೋ ಸಿರಿಗಂಧದಳಂಬೋದಿ ಉಯ್ಯಾಲೋ ಜಂಪಾಲೆ ಹಾಡೋಳೆ ಜಂಪಾಲೆ ಸಾಡೋಳೆ ಜಂಪಾಲೆ ಹಾಡೋಳೆ ಜಂಪಾಲೆ ಹಾಡೋಳೆ ಜಂಪಾಲೆಲ್ಲವೇ ವನದಾಗೆ ಉಯ್ಯಾಲೋ ಬಣ್ಣದು ಉಯ್ಯಾಲೋ ಸಿರಿಗಂಧದಳಂಬೋದಿ ಉಯ್ಯಾಲೋ ಉಯ್ಯಾಲೋ ಬಣ್ಣದು ಉಯ್ಯಾಲೋ ಸಿರಿಗಂಧದಳಂಬೋದಿ ಉಯ್ಯಾಲೋ ರೆಂಬೆಯ ಮನೆ ಮುಂದೆ ನಿಂಬೆಯ ಸಪ್ಪಾರ ನಂಬಿ ಬಾರಣ್ಣ ಬಳೆಗಾರ ಉಯ್ಯಾಲೋ ಬಣ್ಣದು ಉಯ್ಯಾಲೋ ಸಿರಿಗಂಧದಳಂಬೋದಿ ಉಯ್ಯಾಲೋ ನಂಬಿ ಬಾರಣ್ಣ ಬಳೆಗಾರ ನಮ್ಮನೆಯ ರಂಬಿಗೆ ಬಳಿಯ ತೊಡಿಸಿವೆ ಉಯ್ಯಾಲೋ ಬಣ್ಣದು ಉಯ್ಯಾಲೋ ಸಿರಿಗಂಧದಳಂಬೋದಿ ಉಯ್ಯಾಲೋ ಬಾಲೆಯ ಮನ ಮುಂದೆ ಬಾಳೆಯ ಸಪ್ಪರ ಬಾಗಿ ಬಾರಣ್ಣ ಬಳೆಗಾರ ಉಯ್ಯಾಲೋ ಬಣ್ಣದು ಉಯ್ಯಾಲೋ ಸಿರಿಗಂಧದಳಂಬೋದಿ ಉಯ್ಯಾಲೋ ಬಾಗಿ ಬಾರಣ್ಣ ಬಳೆಗಾರ ನಮ್ಮನೆಯ ಬಾಲೆಗೆ ಬಳಿಯ ತೊಡಿಸಿವೆ ಉಯ್ಯಾಲೋ ಬಣ್ಣದು ಉಯ್ಯಾಲೋ ಸಿರಿಗಂಧದಳಂಬೋದಿ ಉಯ್ಯಾಲೋ ಉಯ್ಯಾಲೋ ಬಣ್ಣದು ಉಯ್ಯಾಲೋ ಸಿರಿಗಂಧದಳಂಬೋದಿ ಉಯ್ಯಾಲೋ ಉಯ್ಯಾಲೋ ಬಣ್ಣದು ಉಯ್ಯಾಲೋ ಸಿರಿಗಂಧದಳಂಬೋದಿ ಉಯ್ಯಾಲೋ. ಈವರೆಗೂ ನಮ್ಮೊಟ್ಟಿಗೆ ಬಂದು ನಿಮ್ಮ ಅನಿಸಿಕೆಗಳನ್ನ, ಕಲೆಯ ರಸದೌತಣವನ್ನು ನಮಗೆ ನೀಡಿದ್ದಕ್ಕಾಗಿ ನಮ್ಮ VNTV ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ಧನ್ಯವಾದ ಸರ್. ಒಂದೇ ಒಂದು ಮಂಗಳಾರತಿಯನ್ನು ಹಾಡಿ ನಾನು ಖಂಡಿತ. ಗಾಲೆ ಮುತ್ತಿನ ಗಾಲೆ ಗಾಲೆ ಮುತ್ತಿನ ಗಾಲೆ ನೀಲುದಲೆ ಕಲಗಣಿ ಸಾಲೇಳು ಪಂಜರದ ಮರದ ಜಂತೆ ಕೀಳು ಹೊನ್ನಚ್ಚು ಒಲಗಣಿ ಚಂದಿಗನ ಬಿಗೋಣಿ ಬಂಡಿ ಬಸ್ತಿನ ಮೇಲೆ ತಪ್ಪಿಲ್ದೆ ತ್ವಾಕಿಲ್ದೆ ತಡಾಯಿಸ್ಕೊಂಡು ಹೋಗು ಮುದ್ದು ಸಿತ್ತಯ್ಯ ಮದಲಿಂಗನಂತೆ ಮದುವಿಗೋಗನಿ ಬನ್ನೀರಯ್ಯ ಉಕ್ಕಿನ ಕಮದೋನು ತೊಕ್ಕೆ ಪಂಜಿನೋನು ಉಗ್ರಾದ ನರಸಿಂಹ ಪರಿಸೆ ಮೆರೆಸವನಂತೆ ಪರಿಸಿಗೋಗನಿ ಬನ್ನೀರಯ್ಯ ಜಯ ಮಂಗಳ ಶುಭ ಮಂಗಳ. ಕಲೆಯನ್ನು ಕೂಡ ಅಜ್ಜಿ, ಅಕ್ಕ, ದೊಡ್ಡಮ್ಮ, ಅಮ್ಮ ಹೀಗೆ ಅವರಿಂದ ಪಡೆದಂತಹ ಕಲೆಯನ್ನ, ಅವರಿಂದ ಸವಿದಂತಹ ಕಲೆಯನ್ನ ಉಳಿಸಬೇಕು, ಬೆಳೆಸಬೇಕು ಎಂಬ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಸೇವೆ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇಂತಹ ಕಲಾವಿದರಿಗೆ ಅವಕಾಶಗಳನ್ನು ಕೊಡಬೇಕಾಗ್ತದೆ. ಇಂತಹ ಸಂಶೋಧಕರಿಗೆ, ಕಲೆಯನ್ನು ಜೀವಂತ ಉಳಿಸ್ತಕ್ಕಂಥ ಪೋಷಕರಿಗೆ ಬಹಳಷ್ಟು ಸಹಕಾರವನ್ನ ಸರ್ಕಾರಗಳು ಕೂಡ ನೀಡಬೇಕಾಗ್ತದೆ ಅಂತಂದೇಳಿ ಭಾವಿಸ್ತಾ ಮತ್ತೊಬ್ಬ ಅತಿಥಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.